ಸೆಕೆಂಡ್ PUCಯ ಒಂದು ಚಾಪ್ಟರ್ ಹ್ಯಾಲೋ ಅಲ್ಕಿನ್ಸ್ ಮತ್ತೆ ಹ್ಯಾಲೋ ಅರಿನ್ಸ್ ಅಂತಕ್ಕಂಥ ಚಾಪ್ಟರ್ನ ನಾವು ಇವತ್ತು ಸ್ಟಡಿ ಮಾಡ್ತಾ ಇದ್ದೀವಿ. ಸೊ ಹೆಡ್ಡಿಂಗ್ನಲ್ಲೇ ಕೊಟ್ಟಿರೋ ಥರ ಹ್ಯಾಲೋ ಅಲ್ಕೇನ್ಸ್, ಇನ್ನೊಂದು ಹ್ಯಾಲೋ ಅರಿನ್ಸ್. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಬೇಕಾಗಿರೋದು ಹ್ಯಾಲೋ ಅಂದ್ರೇನು ಮತ್ತೆ ಅಲ್ಕೆನ್ಸ್ ಅಂದ್ರೇನು. ಸೊ ಇದು ನಿಮಗೇನಾದರೂ ಗೊತ್ತಾದಾಗ ಮಾತ್ರ ನೀವು ಹ್ಯಾಲೋ ಅಲ್ಕೆನ್ಸ್ ಅಂದ್ರೇನು ಅಂತಕ್ಕಂಥದ್ದನ್ನು ನೀವು ಸ್ಟಡಿ ಮಾಡ್ತೀರಾ. ಸೊ ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಹ್ಯಾಲೋ ಅಂದರೆ ಇದಕ್ಕೆ ಇನ್ನೊಂದು ವರ್ಡ್ ಏನಂತ ಕರಿತೀವಿ, ಹ್ಯಾಲೋಜನ್ಸ್ ಅಂತೇಳಿ ಕರಿತೀವಿ. ಹ್ಯಾಲೋಜನ್ಸ್. ಸೊ ಹ್ಯಾಲೋಜನ್ಸ್ ಎಲ್ಲಿರುತ್ತೆ? ಪೀರಿಯಡ್ ಟೇಬಲ್ ಅಲ್ಲಿ ಗ್ರೂಪ್ ಆಫ್ ದ 17th ಎಲಿಮೆಂಟ್ಸ್ ಅಂತ ನಾವು ಹೇಳ್ತೀವಿ. ಅದರಲ್ಲಿ ಬರ್ತಕ್ಕಂಥ ಎಲಿಮೆಂಟು ಕ್ಲೋರಿನ್, ಬ್ರೋಮಿನ್, ಅಯೋಡಿನ್. ಸೊ ಇವೆಲ್ಲ ಎಲಿಮೆಂಟ್ಗಳನ್ನ ನಾವು ಕರಿತೀವಿ ಹ್ಯಾಲೋಜನ್ಸ್ ಅಂತ ಕರಿತೀವಿ. ಈ ಹ್ಯಾಲೋಜನ್ಸ್ಗಳು ಮತ್ತೆ ಅಲ್ಕೆನ್ಸ್ಗಳು ಕಾಂಬಿನೇಷನ್ ಆದಾಗ ಸಿಗೋದೇ ಯಾವ ಮಾಲಿಕ್ಯೂಲ್ ಅಂದ್ರೆ ನಮಗೆ ಹ್ಯಾಲೋ ಅಲ್ಕಿನ್ಸ್ ಅಂತಕ್ಕಂಥ ಮಾಲಿಕ್ಯೂಲ್ಸ್. ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಡೆಫಿನೇಷನ್ ಕೂಡ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಡೆಫಿನೇಷನ್ ಹೇಳುತ್ತೆ ನೋಡಿ. ದ ರಿಪ್ಲೇಸ್ಮೆಂಟ್ ಆಫ್ ದ ಹೈಡ್ರೋಜನ್ ಆಟಮ್ ಇನ್ an aliphatic or aromatic hydrocarbon by the halogen atom result in the formation of the alkyl halide or the haloalkanes and the haloarenes respectively. ಅಂದ್ರೆ ಅಲಿಫೆಟಿಕ್ ಅಥವಾ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ಗಳು ಏನಿರುತ್ತಲ್ವ, ಸೊ ಅದರಲ್ಲಿಂದ ಹೈಡ್ರೋಜನ್ ಆಟಮ್ಸ್ಗಳನ್ನ ರಿಪ್ಲೇಸ್ಮೆಂಟ್ ನಾವು ಮಾಡ್ತೀವಿ. ಈಗ ಪ್ರಶ್ನೆ ಬಂದಿರೋದು ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು. ಸೊ ನೀವೇನಾದರೂ ಬೇಸಿಕ್ ಕೆಮಿಸ್ಟ್ರಿನ ಪರ್ಫೆಕ್ಟ್ ಆಗಿ ಸ್ಟಡಿ ಮಾಡಿದ್ರೆ ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೇನು ಮತ್ತೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೇನು ಅನ್ನೋದು ನಿಮಗೆ ಗೊತ್ತಿರುತ್ತೆ, ಇಲ್ಲಾಂದ್ರೆ ಗೊತ್ತಿರಲ್ಲ ವಿದ್ಯಾರ್ಥಿಗಳು, ಹೌದಾ? ಸೊ ಇಲ್ಲಿ ಕ್ವಶನ್ ಬಂದಿರೋದು ಏನಪ್ಪಾ ಅಂದ್ರೆ ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು. ಅಲಿಫೆಟಿಕ್ ಅಂದ್ರೆ ಏನು? ಸಿಂಪಲ್ ಆಗಿ ಅಲಿಫೆಟಿಕ್ ಅಂದ್ರೆ ಏನು ಗೊತ್ತಿದ್ದ ಇಲ್ಲ? ಓಕೆ, ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಆ ಹೈಡ್ರೋಕಾರ್ಬನ್ಸ್ಗಳು ಓಪನ್ ಚೈನ್ ಮಾಲಿಕ್ಯೂಲ್ ಆಗಿರಬೇಕು. ಓಪನ್ ಚೈನ್ ಕಂಪೌಂಡ್ಸ್ಗಳು ಅವು ಆಗಿರಬೇಕು. ಸೊ ಅವೆಲ್ಲವುಗಳನ್ನ ನಾವು ಏನಂತೀವಿ? ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಕಂಪೌಂಡ್ ಅಂತ ಹೇಳ್ತೀವಿ. ಅಲಿಫೆಟಿಕ್. ಸೊ ಬೆಸ್ಟ್ ಎಕ್ಸಾಂಪಲ್ ನೋಡೋದಾದ್ರೆ ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ನೋಡೋದಾದ್ರೆ CH3 ಸಿಂಗಲ್ ಬಾಂಡ್ CH3 ಇರಬಹುದು, ಅಥವಾ CH3 CH2 CH3 ಈ ತರನು ಇರಬಹುದು, ಅಥವಾ ಇನ್ನೂ ಬೇರೆ ಯಾವುದೇ ಎಕ್ಸಾಂಪಲ್. ಸೊ ಇದು ಇಥೇನ್ ಆಯ್ತು, ಇದು ಪ್ರೊಪೇನ್ ಇದೆ, ಬ್ಯೂಟೇನು, ಪೆಂಟೇನ್, ಹೆಕ್ಸೇನ್, ಹೆಪ್ಟೇನ್, ಆಕ್ಟೇನ್, ಈ ತರ ಬೇಕಾದಂತ ಮಾಲಿಕ್ಯೂಲ್ಸ್ಗಳನ್ನು ತಗೋದು. ಆ ಪ್ರತಿಯೊಂದು ಮಾಲಿಕ್ಯೂಲ್ಸ್ಗಳನ್ನ ನಾವೇನಂತ ಕರಿತೀವಿ? ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಇದೇ ತರ ಇನ್ನೊಂದಿದೆ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್. ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂದ್ರೆ ಏನು? ಅರೋಮೆಟಿಕ್ ರಿಂಗ್ ಸಿಸ್ಟಮ್ ಏನು ಬರುತ್ತಲ್ಲ, ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಹೇಳಬೇಕಂದ್ರೆ ಬೆಂಜಿನ್ ಮತ್ತೆ ಬೆಂಜಿನ್ ರಿಲೇಟೆಡ್ ಯಾವುದೇ ಎಕ್ಸಾಂಪಲ್ ಗಳನ್ನ ತಗೊಂಡ್ರೆ ಆ ಪ್ರತಿಯೊಂದು ಎಕ್ಸಾಂಪಲ್ ನಾವೇನಂತ ಕರಿತೀವಿ? ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಕರಿತೀವಿ. ಸೊ ಬೆಂಜಿನ್ ಸ್ಟ್ರಕ್ಚರ್ ತಮಗೆಲ್ಲ ಗೊತ್ತೇ ಇದೆ, 6 ಮೆಂಬರ್ಡ್ ರಿಂಗ್ ಇರುತ್ತೆ, ಹೌದಾ? 6 ಮೆಂಬರ್ಡ್ ರಿಂಗ್ ಇರುತ್ತೆ. ಈ 6 ಮೆಂಬರ್ಡ್ ರಿಂಗ್ಗೆ ಟೋಟಲ್ ಆಗಿ 6 ಮೆಂಬರ್ಡ್ ಅಂದ್ರೆ 6 ಕಾರ್ನರ್ ಪ್ರೆಸೆಂಟ್ ಇರುತ್ತೆ. 6 ಮೆಂಬರ್ಡ್ ರಿಂಗು. ಸೊ ಈ ತರ ಸ್ಟ್ರಕ್ಚರ್ನು ಬೆಂಜಿನ್ ಸ್ಟ್ರಕ್ಚರ್ ಅಂತ ಕರಿತೀವಿ. ಇಲ್ಲಿ ಆಕ್ಚುಲಿ ಕರೆಕ್ಟ್ ಆಗಿ ನೀಟಾಗಿ ಡ್ರಾ ಆಗ್ತಾ ಇಲ್ಲ, ಸ್ವಲ್ಪ ನನ್ನ ಕೈ ಶೇಕ್ ಆಗ್ತಾ ಇದೆ, ಏಕೆ ಅಂತ ಗೊತ್ತಿಲ್ಲ. ಓಕೆ, ಎಲ್ಲಿ ಬಿಡಿ. ಓಕೆ, ಈ ತರ ಏನಾದಿದ್ರೆ ನಾವು ಅದಕ್ಕೆ ಬೆಂಜಿನ್ ಅಂತ ಹೇಳ್ತೀವಿ. ಸೊ ಬೆಂಜಿನ್ ಸ್ಟ್ರಕ್ಚರ್ ನಾವು ಏನು ಕರಿತೀವಿ? ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಬೆಂಜಿನ್ ಅಂಡ್ ಬೆಂಜಿನ್ ರಿಸೆಂಬಲ್ಸ್ ಕಂಪೌಂಡ್ಸ್ ಆರ್ ನೋನ್ ಆಸ್ ದ ಬೆಂಜಿನ್ resembles compounds are also aromatic ಅಂತ ಹೇಳ್ತೀವಿ, ಹೌದಾ? ಬೆಂಜಿನ್ ಮತ್ತೆ ಬೆಂಜಿನ್ ತರ ಇರತಕ್ಕಂತಹ ಮಾಲಿಕ್ಯೂಲ್ಗಳನ್ನ ನಾವೇನಂತ ಕರಿತೀವಿ? ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ ಮತ್ತೆ ಮೇಲ್ ಬನ್ನಿ. ಡೆಫಿನೇಷನ್ ಇರುತ್ತೆ ನಮಗೆ ಹ್ಯಾಲೋ ಅಲ್ಕೆನ್ಸ್ದು. ರಿಪ್ಲೇಸ್ಮೆಂಟ್ ಆಫ್ ದ ಹೈಡ್ರೋಜನ್ ಆಟಮ್ ಇನ್ ದ ಅಲಿಫೆಟಿಕ್ ಆರ್ ಅರೋಮೆಟಿಕ್ ಹೈಡ್ರೋಕಾರ್ಬನ್ ಅಂತ ಹೇಳ್ತೀವಿ, ಹೌದಾ? ಒಂದು ನಿಮಿಷ ಇದನ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇಲ್ಲಿ ಅಲಿಫೆಟಿಕ್ ಅಂತ ಜಸ್ಟ್ ನಿಮಗೆ ನಾನು ಹೇಳ್ತೇನೆ. ಅಲಿಫೆಟಿಕ್ ಅಂದ್ರೆ ಬೇಕಾದ ಓಪನ್ ಚೈನ್ ಮಾಲಿಕ್ಯೂಲ್ಗಳನ್ನ ಬೇಕಾದ ಒಂದನ್ನ ತಗೋದು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಮಿಥೇನ ತಗೊಂಡಿದ್ದೀನಿ, CH4 ಅಂದ್ರೆ ಮಿಥೇನ್. ಈ ಮಿಥೇನಲ್ಲಿ ಅಷ್ಟು ಇರೋದು ಎಷ್ಟು ಕಾರ್ಬನ್? 1 ಕಾರ್ಬನ್ ಮತ್ತೆ 4 ಹೈಡ್ರೋಜನ್, ಹೌದಾ? ಸೊ ಇದೊಂದು ಅಲಿಫೆಟಿಕ್ ಹೈಡ್ರೋಕಾರ್ಬನ್ಸ್. ಇದರಲ್ಲಿರೋದು 1 ಕಾರ್ಬನ್ 4 ಹೈಡ್ರೋಜನ್. ಬಟ್ ಡೆಫಿನೇಷನ್ ನಮಗೆ ಏನಿರುತ್ತೆ ನೋಡಿ, ರಿಪ್ಲೇಸ್ಮೆಂಟ್ ಆಫ್ ಹೈಡ್ರೋಜನ್ ಆಟಮ್ಸ್ ಇನ್ ದ ಅಲಿಫೆಟಿಕ್ ಆರ್ ಅರೋಮೆಟಿಕ್ ಹೈಡ್ರೋಕಾರ್ಬನ್ ಬೈ ದ ಹ್ಯಾಲೋಜನ್ ಆಟಮ್ಸ್.
ಹ್ಯಾಲೋಜನ್ ಅಟಮ್ಸ್ ಅಂದರೆ ನೀವೇ ಹೇಳಿದಿಲ್ಲ, ಫ್ಲೋರಿನು, ಕ್ಲೋರಿನ್, ಬ್ರೋಮಿನ್, ಐಡಿನ್. ಸೊ ಎಲ್ಲ ಫ್ಲೋರಿನ್ಸ್ ಇವೆಲ್ಲವುಗಳನ್ನ ಹ್ಯಾಲೋಜನ್ ಅಟಮ್ಸ್ ಅಂತ ಹೇಳ್ತೀವಿ. ಈ ಹ್ಯಾಲೋಜನ್ ಅಟಮ್ಸ್ಗಳನ್ನ ಹೈಡ್ರೋಜನ್ ಅಟಮ್ಸ್ಗಳಿಂದ ರಿಪ್ಲೇಸ್ಮೆಂಟ್ನ ನಾವು ಮಾಡ್ತೀವಿ. ಆ ರಿಪ್ಲೇಸ್ಮೆಂಟ್ ಮಾಡಿದಾಗ ನಮಗೇನು ಸಿಗುತ್ತಲ್ಲ ಆ ಮಾಲಿಕ್ಯೂಲ್ಗೆ ನಾವು ಏನಂತ ಕರಿತೀವಿ, ಹ್ಯಾಲೋ ಅಲ್ಕೆನ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಈ ಮಿಥೇನ್ ಇದೆ. ಸೊ ಮಿಥೇನ್ ಇರೋದು ಟೋಟಲು 4 ಹೈಡ್ರೋಜನ್, 1 2 3 4. ಇದರಲ್ಲಿ ಈ ಒಂದು ಹೈಡ್ರೋಜನ್ ಇದೆಲ್ಲ ಗ್ರೀನ್ ಕಲರ್ ರೌಂಡ್ ಆಗ್ತಾನೆ. ಸೊ ಇದನ್ನ ತೆಗೆದುಬಿಡಿ. ತೆಗೆದು ಇದರ ಒಂದು ಪ್ಲೇಸ್ನಲ್ಲಿ ಒಂದು ಹ್ಯಾಲೋಜನ್ನ ಅಡಿಷನ್ ಮಾಡಿಬಿಡಿ. ಓಕೆ. ಸೊ ಈ 3 ಹೈಡ್ರೋಜನ್ ಆ್ಯಸ್ ಇಟ್ ಈಸ್ ಸೇಮ್ ಇಡ್ತಾ ಇದ್ದೀನಿ. ಸೊ ಇಲ್ಲಿ ಈ ಸೈಡ್ ರೈಟ್ ಸೈಡ್ನಲ್ಲಿ ಒಂದು ಎಚ್ ತೆಗೆದೀನಿ. ಅದರ ಒಂದು ಪ್ಲೇಸ್ನಲ್ಲಿ ಸಪೋಸ್ ಬ್ರೋಮಿನ್ ನಾನಿಲ್ಲಿ ಅಡಿಷನ್ ಮಾಡ್ತಾ ಇದ್ದೀನಿ. ಟೋಟಲ್ ಏನಿತ್ತು CH3Br. ಈ ಥರ ಬರೀಬಹುದಾ ನಾವು? ಬರೆಯಕ್ಕೆ ಸಾಧ್ಯ. CH3Br. ಸೊ ಈ CH3Br ಅಂದ್ರೆ ಹ್ಯಾಲೋ ಅಲ್ಕೆನ್ಸ್ ಅಥವಾ ಅಲ್ಕಾಲಿ ಹೆಲಾಡ್ಸ್ ಅಂತ ಕರಿತೀವಿ. CH3 ಅಂದ್ರೆ ಅಲ್ಕಾಲಿ ಗ್ರೂಪ್, Br ಅಂದ್ರೆ ಹ್ಯಾಲೈಡ್ ಗ್ರೂಪ್, ಎಲ್ಲ ಕೂಡಿ ಅಲ್ಕಾಲಿ ಹೆಲೈಡ್ಸ್ ಅಥವಾ ಹ್ಯಾಲೋ ಅಲ್ಕೆನ್ಸ್ ಅಂತ ಹೇಳ್ತೀವಿ. ಇದು ಹ್ಯಾಲೋಜನ್ ಗ್ರೂಪ್, ಇದು ಅಲ್ಕೆನ್ ಗ್ರೂಪ್. ಸೊ ಹ್ಯಾಲೋ ಅಲ್ಕೆನ್ಸ್ ಅಂತ ಹೇಳ್ತೇವೆ. ಇದೇ ತರ ಸಿಮಿಲರ್ಲಿ ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಕೂಡ ಬರುತ್ತೆ. ಹೌದಾ? ಅರೋಮೆಟಿಕ್ ಹೈಡ್ರೋಕಾರ್ಬನ್ಸ್ ಹೇಗೆ ಬರುತ್ತೆ ನೋಡಿ. ಸೊ ಅರೋಮೆಟಿಕ್ ಹೈಡ್ರೋಕಾರ್ಬನ್ ಸ್ಟ್ರಕ್ಚರ್ ನಲ್ಲಿ ಡ್ರಾ ಮಾಡಿದ್ದೀನಿ. ಓಕೆ. ಸೊ ಅದನ್ನ ಸ್ವಲ್ಪ ಡಿಫ್ರೆಂಟ್ ವೇನಲ್ಲಿ ಡ್ರಾ ಮಾಡ್ತೀನಿ. ಓಕೆ. ಇದನ್ನ ಓಕೆ. ಸೊ ಆಕ್ಚುಲಿ ಕೆಲವೊಂದು ಸ್ಟ್ರಕ್ಚರ್ಗಳನ್ನ ಡ್ರಾ ಮಾಡೋ ಟೈಮ್ನಲ್ಲಿ ನಾವು ಬಾಂಡ್ಗಳನ್ನು ಮತ್ತು ಹೈಡ್ರೋಜನ್ಗಳನ್ನ ತೋರಿಸಬೇಕಾಗುತ್ತೆ. ಓಕೆ. ಸೊ ಇಲ್ಲಿ ನಾನು ಬಾಂಡ್ಗಳನ್ನು ತೋರಿಸ್ತೀನಿ. ಡಬಲ್, ಸಿಂಗಲ್, ಡಬಲ್, ಸಿಂಗಲ್, ಡಬಲ್. ಓಕೆ. ಸೊ ಪ್ರತಿಯೊಂದು ಕಾರ್ನರ್ ಅಂದರೆ ಆ ಪ್ರತಿಯೊಂದು ಕಾರ್ನರ್ಗೆ ಒಂದೊಂದು ಹೈಡ್ರೋಜನ್ ಪ್ರೆಸೆಂಟ್ ಇರುತ್ತೆ. ಸೊ ಈ ಒಂದು ಹೈಡ್ರೋಜನ್ಗಳನ್ನ ರಿಪ್ಲೇಸ್ಮೆಂಟ್ನ ಮಾಡ್ತಾರೆ. ನಾವು ರಿಪ್ಲೇಸ್ಮೆಂಟ್ನ ಮಾಡ್ತೀವಿ. ಸೊ ರಿಪ್ಲೇಸ್ಮೆಂಟ್ ಮಾಡಿದಾಗ ಸಿಗೋತಕ್ಕಂಥ ಏನು ಮಾಲಿಕ್ಯೂಲ್ ಇರುತ್ತಲ್ಲ, ಸೊ ಆ ಮಾಲಿಕ್ಯೂಲ್ ನಾವೇನಂತ ಕರಿತೀವಿ, ಹ್ಯಾಲೋ ಅರೆನ್ಸ್. ಸೊ ಇವಾಗ 6 ಕಾರ್ನರ್ ಇದೆ, 6 ಹೈಡ್ರೋಜನ್ ಇದೆ. ಸೊ ಈ ಒಂದು ಹೈಡ್ರೋಜನ್ನ ನಾವು ರಿಪ್ಲೇಸ್ಮೆಂಟ್ನ ಮಾಡ್ತೀವಿ. ಇದರಿಂದ ಹ್ಯಾಲೋಜನ್ ಗ್ರೂಪ್ಗಳಿಂದ ರಿಪ್ಲೇಸ್ಮೆಂಟ್ ಮಾಡ್ತೀವಿ. ರಿಪ್ಲೇಸ್ಮೆಂಟ್ ಮಾಡಿದಾಗ ಸೊ ಇದೇ ಸ್ಟ್ರಕ್ಚರ್ ಡ್ರಾ ಮಾಡ್ತೀವಿ. ರೆಡ್ ಕಲರ್ ಡ್ರಾ ಮಾಡಿ ಆಲ್ರೆಡಿ. ಸೊ ಈ ಒಂದು ಪ್ಲೇಸ್ನಲ್ಲಿ ಏನಾಗುತ್ತೆ, ಇಲ್ಲಿ ಒಂದು ಯಾವುದಾದ್ರೂ ಹ್ಯಾಲೋಜನ್ ಅಡಿಷನ್ ಮಾಡಿ. ಫಾರ್ ಎಕ್ಸಾಂಪಲ್ ಕ್ಲೋರಿನ್ ಅಡಿಷನ್ ಮಾಡಿದ್ರೆ ಸೊ ಸ್ಟಾರ್ಟಿಂಗ್ ಇದೇನಿರುತ್ತೆ, ಬೆಂಜಿನ್ ಇರುತ್ತೆ. ಹೌದಾ? ಸ್ಟಾರ್ಟಿಂಗ್ ಇದು ಬೆಂಜಿನ್ ಇರುತ್ತೆ. ಸೊ ಕ್ಲೋರಿನ್ ಏನಾದರೂ ನಾವು ಹೈಡ್ರೋಜನ್ ತೆಗೆದು ಅದರ ಒಂದು ಪ್ಲೇಸ್ನಲ್ಲಿ ಕ್ಲೋರಿನ್ ಏನಾದರೂ ರಿಪ್ಲೇಸ್ಮೆಂಟ್ ಮಾಡಿದಾಗ ಸಿಗೋದೆ ಈ ಥರ ಒಂದು ಮಾಲಿಕ್ಯೂಲ್. ಸೊ ಅದಕ್ಕೆ ನಾವು ಕರಿತೀವಿ ಕ್ಲೋರೋಬೆಂಜಿನು. ಓಕೆ. ಸೊ ಕ್ಲೋರೋಬೆಂಜಿನ್ ಯಾಕಂತ ಕರಿತೀವಿ ಅನ್ನೋದನ್ನ ನಾವು ಮುಂದೆ ನೆಕ್ಸ್ಟ್ ಕಾನ್ಸೆಪ್ಟ್ ಬರುತ್ತೆ ನಮಗೆ, ನೋಮೆನ್ಕ್ಲೇಚರ್ ಆಫ್ ದ ಹ್ಯಾಲೋ ಅಲ್ಕೆನ್ಸ್ ಅಂಡ್ ಹ್ಯಾಲೋರಿನ್ಸ್. ಸೊ ಅದರಲ್ಲಿ ನಾವು ಡೀಟೇಲ್ಸ್ ಆಗಿ ಸ್ಟಡಿ ಸಿಗ್ತೇವೆ. ಸೊ ಇವಾಗ ಜಸ್ಟ್ ಇಲ್ಲಿ ಒಂದು ಹೈಡ್ರೋಜನ್ ತೆಗೆದಿವಿ, ಅದನ್ನ ರಿಪ್ಲೇಸ್ಮೆಂಟ್ ಮಾಡಿವಿ. ಇದರಿಂದ ರಿಪ್ಲೇಸ್ಮೆಂಟ್ ಮಾಡಿದೀವಿ, ಹ್ಯಾಲೋಜನ್ ಗ್ರೂಪ್ಗಳಿಂದ ರಿಪ್ಲೇಸ್ಮೆಂಟ್ ಮಾಡಿದೀವಿ. ಸೊ ರಿಪ್ಲೇಸ್ಮೆಂಟ್ ಮಾಡಿದಾಗ ಬೆಂಜಿನ್ ಇದ್ದದ್ದು ಕ್ಲೋರೋಬೆಂಜಿನಲ್ಲಿ ಕನ್ವರ್ಷನ್ ಆಯಿತು. ಅದರ ಅರ್ಥ ಏನಿತ್ತು, ಹೈಡ್ರೋಜನ್ ಆಟಮ್ಸ್ ಆಫ್ ಅಲ್ಕೆನ್ಸ್ ಆರ್ ಅರೋಮೆಟಿಕ್ ಕಂಪೌಂಡ್ಸ್ ಆರ್ ರಿಪ್ಲೇಸ್ಡ್ ಬೈ ದ halogen group. The obtained molecules are known as the halo alkenes or the halo arenes. Okay. ಓಪನ್ ಚೈನ್ ಮಾಲಿಕ್ಯೂಲ್ಸ್ ಏನಾದರೂ ನಾವು ರಿಪ್ಲೇಸ್ಮೆಂಟ್ ಮಾಡಿದಾಗ ಸಿಗೋದು ಯಾವುದು, ಹ್ಯಾಲೋ ಅಲ್ಕೆನ್ ಸಿಗುತ್ತೆ. ಸೊ ಈ ಥರ ಮಾಲಿಕ್ಯೂಲ್. ಅದೇ ಥರ ನಾವು ಅರೋಮೆಟಿಕ್ ರಿಂಗ್ ಸಿಸ್ಟಮ್ನಲ್ಲಿ ಇರ್ತಕ್ಕಂಥ ಹೈಡ್ರೋಜನ್ಗಳನ್ನು ಏನಾದರೂ ರಿಪ್ಲೇಸ್ಮೆಂಟ್ ಮಾಡಿದ್ರೆ ನಮಗೆ ಸಿಗೋದೆ ಯಾವುದು, ಹ್ಯಾಲೋ ಅರಿನ್ಸ್ ಅಂತಕ್ಕಂಥ ಮಾಲಿಕ್ಯೂಲು. ಓಕೆ. ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾದರೂ ತಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಿಲ್ಲ ಅಂದರೆ ಕೆಳಗಡೆ ಕಾಮೆಂಟ್ ಹಾಕಿ. ಹಾಗೆ ನೀವು ಯಾರಾದರೂ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ವಿಡಿಯೋಸ್ಗಳನ್ನ ಶೇರ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.